ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ದಕ್ಷಿಣ ಪ್ರಾಂತದ 45ನೇ ಸಮ್ಮೇಳನದ ಅಂಗವಾಗಿ ಮಡಿಕೇರಿ ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ನಡೆಸಲಾಯಿತು. ನಗರದ ಗೌಡ ಸಮಾಜದಿಂದ ಆರಂಭವಾದ ಶೋಭಾಯಾತ್ರೆ ಜೂನಿಯರ್ ಕಾಲೇಜು ರಸ್ತೆ, ಇಂದಿರಾ ಗಾಂಧಿ ವೃತ್ತ, ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ಬಿ ದೇವಯ್ಯ ವೃತ್ತ, ಮೇಜರ್ ಮಂಗೇರಿರ ಮುತ್ತಣ್ಣ ವೃತ್ತ, ಜನರಲ್ ತಿಮ್ಮಯ್ಯ ವೃತ್ತದ ಮೂಲಕ ಹಾದು ಸಾರ್ವಜನಿಕ ಸಮಾವೇಶ ಆಯೋಜಿತ ಗಾಂಧಿ ಮೈದಾನದಲ್ಲಿ ಸಮಾವೇಶಗೊಂಡಿತು. ಶೋಭಾಯಾತ್ರೆ ಸಾಗಿದ ಮಾರ್ಗದ ಉದ್ದಕ್ಕೂ ಆಟೋ ರಿಕ್ಷಾ, ಟೂರಿಸ್ಟ್ ಟ್ಯಾಕ್ಸಿ, ಖಾಸಗಿ ಬಸ್ ಯೂನಿಯನ್, ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರ ಸಹಿತ ಸಾರ್ವಜನಿಕರು ಹಾಜರಿದ್ದು, ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮೂಲಕ ಗೌರವ ನಮನ ಸಲ್ಲಿಸಿದರು. ನಮಸ್ತೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತದ 45ನೇ ರಾಜ್ಯ ಸಮ್ಮೇಳನವು ಮಡಿಕೇರಿಯಲ್ಲಿ ನಡೆಯುತ್ತಿದ್ದು, 2ನೇ ದಿನದ ಶೋಭಾಯಾತ್ರೆಯು ಈಗ ಪ್ರಾರಂಭಗೊಳ್ತಾ ಇದೆ. ವಿದ್ಯಾರ್ಥಿ ಪರಿಷತ್ನ ರಾಜ್ಯದ ನಾನಾ ಭಾಗದಿಂದ ವಿದ್ಯಾರ್ಥಿಗಳು ಆಗಮಿಸಿ ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ಶೋಭಾಯಾತ್ರೆಗೆ ಮಡಿಕೇರಿಯ ಜನತೆ ಸ್ವಾಗತಕ್ಕಾಗಿ ನಗರದ ಅಲಂಕಾರವನ್ನು ಮಾಡಿ ಸ್ವಾಗತಕ್ಕಾಗಿ ಎಲ್ಲ ಜನಸಮೂಹ ಕಾಯ್ತಾ ಇದೆ. ನಂತರ ಸಾರ್ವಜನಿಕ ಸಭೆಯು ಕೂಡ ಮಡಿಕೇರಿಯ ಗಾಂಧಿ ವೃತ್ತದಲ್ಲಿ ಸಾರ್ವಜನಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಮಡಿಕೇರಿಯ ಜನತೆಯ ಸಂತೋಷಕರ ಸಂಗತಿಯೂ ಕೂಡ ಇದಾಗಿದೆ. ಮೆರವಣಿಗೆ ಉದ್ದಕ್ಕೂ ದೇಶಭಕ್ತಿಯ ಘೋಷಣೆಗಳು ಮೊಳಗಿದರೆ, ವೀರಯೋಧರ ಪ್ರತಿಮೆಗಳಿಗೆ ಎಬಿವಿಪಿ ಪ್ರಮುಖರು ಪುಷ್ಪಾರ್ಚನೆ ಮಾಡಿ ದೇಶ ರಕ್ಷಣೆ ಸಂದರ್ಭ ಸರ್ವೋತ್ತಮ ರೀತಿಯಲ್ಲಿ ಪ್ರಾಣತ್ಯಾಗ ಮಾಡಿದ ವೀರಪುತ್ರರನ್ನು ಸ್ಮರಿಸಿದರು. ಕೇರಳದ ಚಂಡೆ ವಾದ್ಯ, ಕೊಡಗಿನ ಸಾಂಪ್ರದಾಯಿಕ ವಾಲಗದೊಂದಿಗೆ ನಡೆದ ಜಾಥಾದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ 500ಕ್ಕೂ ಅಧಿಕ ವಿದ್ಯಾರ್ಥಿ ಪ್ರತಿನಿಧಿಗಳು, ಎಬಿವಿಪಿ ಪ್ರಮುಖರು ಪಾಲ್ಗೊಂಡಿದ್ದರು. ತಾವು ಪ್ರತಿನಿಧಿಸುತ್ತಿರುವ ಜಿಲ್ಲೆಗಳ ಬ್ಯಾನರ್ ಹಿಡಿದು ವಿದ್ಯಾರ್ಥಿ ಪ್ರತಿನಿಧಿಗಳು ಅತಿ ಉತ್ಸಾಹದಿಂದ ಸಾಗಿದ್ದು ವಿಶೇಷವಾಗಿತ್ತು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಜಗತ್ತಿನ ಅತಿದೊಡ್ಡ ವಿದ್ಯಾರ್ಥಿಗಳ ಸಂಘಟನೆ. ಅದರ ಕರ್ನಾಟಕದ ಒಂದು ಭಾಗ ಆ ಪ್ರಾಂತದ ಸಮ್ಮೇಳನ ಇಲ್ಲಿ ನಿನ್ನೆಯಿಂದ ಆರಂಭ ಆಗಿದೆ. ಇವತ್ತು ಶೋಭಾಯಾತ್ರೆ ಈ ಸಮಯದಲ್ಲಿ ಆರಂಭ ಆಗ್ತಾ ಇದೆ. ಇದು 45ನೇ ಸಮ್ಮೇಳನ. ಇದನ್ನು ನಮ್ಮ ಮಡಿಕೇರಿಯಲ್ಲಿ
ನಡೆಸುವುದಕ್ಕೆ ನಮಗೆ ಅತ್ಯಂತ ಸಂತೋಷ ಆಗಿದೆ. ಎಲ್ಲರ ಸಹಕಾರ ಸಿಗ್ತಾ ಇದೆ. ಹಾಗೆ ಇನ್ನೂ ಒಂದು ದಿನ ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಂಡಿದ್ದೇವೆ. ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಂಡು ಉತ್ತಮ ಪ್ರಜೆಗಳಾಗಿ ಮುಂದೆ ಅತ್ಯುತ್ತಮವಾದ ದೇಶ ಸಂಘಟನೆಯಲ್ಲಿ ಅವರು ಪಾಲ್ಗೊಳ್ಳುವಂತೆ ಯುವಕರನ್ನು ಪ್ರಚೋದಿಸುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶ. ಅದು ಈಡೇರುತ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ದಕ್ಷಿಣ ಪ್ರಾಂತ ಅಧ್ಯಕ್ಷ ಡಾಕ್ಟರ್ ರವಿ ಮಂಡ್ಯ, ಪ್ರಾಂತ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷ ಎಂ ಈಶ್ವರ ಭಟ್, ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹೊಳ್ಳ, ಎಬಿವಿಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಮಂದಾರ ಬಾಳುಗೋಡು, ರಾಜ್ಯ ಕಾರ್ಯದರ್ಶಿ ಗೋಪಿ ರಂಗಸ್ವಾಮಿ, ಮಡಿಕೇರಿ ನಗರಸಭಾ ಉಪಾಧ್ಯಕ್ಷ ಮಹೇಶ್ ಜೈನಿ, ಸದಸ್ಯರಾದ ಅರುಣ್ ಶೆಟ್ಟಿ, ಉಮೇಶ್ ಸುಬ್ರಮಣಿ, ಬಿಜೆಪಿ ಪಕ್ಷ ಪ್ರಮುಖರಾದ ಮನು ಮಂಜುನಾಥ್, ಬಿಕೆ ಅರುಣ್ ಕುಮಾರ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಟಿವಿ1 ನ್ಯೂಸ್, ಮಡಿಕೇರಿ.